ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ. ಶ್ರೋತೃಗಳಿಗೆ ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಅಯೋಧ್ಯ ಕಾಂಡದಲ್ಲಿ ಶ್ರೀರಾಮನ ಅಭಿಷೇಕದ ಸಮಾಚಾರವನ್ನು ಕೇಳಿ ಖಿನ್ನಳಾದ ಮಂಥರೆಯು ಶ್ರೀರಾಮನಿಗೆ ಪಟ್ಟಾಭಿಷೇಕವಾಗದಂತೆ ತಡೆಯಲು ಕೈಕೇಯಿಯನ್ನು ಹುರಿದುಂಬಿಸಿದುದು. ಕೈಕೇಯಿಯು ಶ್ರೀರಾಮನ ಪಟ್ಟಾಭಿಷೇಕ ವಾರ್ತೆಯನ್ನು ಮಂಥರೆಯಿಂದ ಕೇಳಿ ಸಂತುಷ್ಟಳಾಗಿ ಅವಳಿಗೆ ಪಾರಿತೋಷಕವನ್ನು ನೀಡಲು ಹೋದುದು. ಮಂಥರೆಯು ಕುಟಿಲೋಪಾಯದಿಂದ ಕೈಕೇಯಿಯ ಮನಸ್ಸನ್ನು ತಿರುಗಿಸಿ ದಶರಥನಿಂದ 2 ವರಗಳನ್ನು ಕೇಳುವಂತೆ ಪ್ರೇರಿಸಿದುದು ಎಂಬ 7ನೆಯ ಸರ್ಗಕ್ಕೆ ಸ್ವಾಗತ. ಜ್ಞಾತಿದಾಸಿ ಯಥೋ ಜಾತ ಕೈಕೇಯ್ಯಾಸ್ತು ಸಹೋಷಿತ ಪ್ರಾಸಾದಂ ಚಂದ್ರಸಂಕಾಶ ಮಾರುರೋಹ ಯದೃಚ್ಛಯ. ಎಲ್ಲಿಯೋ ಹುಟ್ಟಿ ಎಲ್ಲಿಯೋ ಬೆಳೆದು ಕಡೆಗೆ ಕೈಕೇಯಿಯ ಜೊತೆಯಲ್ಲಿದ್ದು ಕೈಕೇಯಿಯ ತಂದೆಯ ಮನೆಯಿಂದ ಅವಳ ಜೊತೆಯಲ್ಲೇ ಬಂದ ದಾಸಿಯೊಬ್ಬಳು ಚಂದ್ರನ ಬೆಳದಿಂಗಳಿಗೆ ಸಮಾನವಾದ ಕಾಂತಿಯಿಂದ ಕೂಡಿದ್ದ ಉಪ್ಪರಿಗೆಯನ್ನು ಸ್ವೇಚ್ಛೆಯಿಂದ ಅಂದರೆ ಆಕಸ್ಮಿಕವಾಗಿ ಹತ್ತಿದಳು. ಆ ಸಮಯದಲ್ಲಿ ಶ್ರೀರಾಮನ ಪಟ್ಟಾಭಿಷೇಕದ ಸಲುವಾಗಿ ರಾಜಮಾರ್ಗವು ನೀರಿನಿಂದ ಶುದ್ಧಿಗೊಳಿಸಲ್ಪಟ್ಟಿದ್ದಿತು. ಎಲ್ಲೆಡೆಗಳಲ್ಲಿಯೂ ಸುಗಂಧಮಯವಾದ ಹೂಗಳನ್ನೆರಚಿ ಬೀದಿಗಳನ್ನು ಸಿಂಗರಿಸಿದ್ದರು. ಅಂತಹ ರಮ್ಯವಾದ ಅಯೋಧ್ಯ ಪಟ್ಟಣವನ್ನು ಉಪ್ಪರಿಗೆಯ ಮೇಲಿನಿಂದ ಮಂಥರೆಯು ನೋಡಿದಳು. ಪತಾಕೆಗಳಿಂದಲೂ ಉತ್ಕೃಷ್ಟವಾದ ಧ್ವಜಗಳಿಂದಲೂ ನಗರವು ಸಿಂಗರಿಸಲ್ಪಟ್ಟಿದ್ದಿತು. ಜನರು ನಿರಾತಂಕವಾಗಿ ತಿರುಗಾಡಲು ಸಾಧ್ಯವಾಗುವಂತೆ ಉಪವೀಥಿಗಳು ಸಜ್ಜುಗೊಳಿಸಲ್ಪಟ್ಟಿದ್ದವು. ಅಭ್ಯಂಜನ ಸ್ನಾನ ಮಾಡಿ ಶುಚಿಗಳಾಗಿದ್ದ ಪ್ರಜೆಗಳಿಂದ ಅಯೋಧ್ಯ ನಗರವು ತುಂಬಿ ಹೋಗಿದ್ದಿತು. ಬ್ರಾಹ್ಮಣರು ಶ್ರೀರಾಮನಿಗೆ ಅರ್ಪಿಸುವ ಸಲುವಾಗಿ ಹೂಮಾಲೆಗಳನ್ನು ಮೋದಕಗಳನ್ನು ಹಿಡಿದು ಶ್ರೀರಾಮೋ ಜಯತು ರಾಜ ರಾಮೋ ಜಯತು ಎಂಬುದಾಗಿ ಜಯ ಘೋಷಗಳನ್ನು ಮಾಡುತ್ತಿದ್ದರು. ದೇವಾಲಯದ ಬಾಗಿಲುಗಳು ಶುಭ್ರವಾಗಿದ್ದವು. ದೇವಾಲಯಗಳನ್ನು ಹೂಮಾಲೆಗಳಿಂದ ಸಿಂಗರಿಸಿದ್ದರು. ಎಲ್ಲೆಡೆಗಳಲ್ಲಿಯೂ ಮಂಗಳವಾದ್ಯಗಳು ಮೊಳಗುತ್ತಿದ್ದವು. ಶ್ರೀರಾಮನ ಪಟ್ಟಾಭಿಷೇಕದ ವಾರ್ತೆಯನ್ನು ಕೇಳಿ ಆನಂದ ಪುಳಕಿತರಾಗಿದ್ದ ಜನರಿಂದಲೂ ಅಯೋಧ್ಯೆಯು ತುಂಬಿ ಹೋಗಿದ್ದಿತು. ವೇದ ಘೋಷಗಳಿಂದ ನಿನಾದಿತವಾಗಿದ್ದಿತು. ಮನುಷ್ಯರು ಮಾತ್ರವಲ್ಲ, ಪ್ರಾಣಿಗಳು ಹರ್ಷವನ್ನು ವ್ಯಕ್ತಪಡಿಸುತ್ತಿದ್ದವು. ಕುದುರೆಗಳು ಸಂತೋಷದಿಂದ ಕೆನೆಯುತ್ತಿದ್ದವು. ಆನೆಗಳು ಘೀಂಕರಿಸುತ್ತಿದ್ದವು. ಹಸುಗಳು ಮತ್ತು ಎತ್ತುಗಳು ಹುಂಭಾ ಎಂದು ಕೂಗುತ್ತಾ ತಮ್ಮ ಹರ್ಷವನ್ನು ವ್ಯಕ್ತಪಡಿಸುತ್ತಿದ್ದವು. ಸಂತೋಷ ಭರಿತರಾಗಿದ್ದ ಪೌರರು ಹೂಮಾಲೆಗಳಿಂದ ಅಲಂಕೃತವಾಗಿದ್ದ ಧ್ವಜಗಳನ್ನು ಹಿಡಿದು ನಿಂತಿದ್ದರು. ಶ್ರೀರಾಮನ ಪಟ್ಟಾಭಿಷೇಕದ ವಾರ್ತೆಯಿಂದ ಇಷ್ಟೊಂದು ಸಂಭ್ರಮ ವಿಶಿಷ್ಟವಾಗಿದ್ದ ಅಯೋಧ್ಯ ನಗರಿಯನ್ನು ಕೈಕೇಯಿಯ ಅಂತಃಪುರದ ಉಪ್ಪರಿಗೆಯ ಮೇಲೆ ನಿಂತಿದ್ದ ಮಂಥರೆಯು ಕಂಡು ಆಶ್ಚರ್ಯ ಭರಿತಳಾದಳು. ಆ ವೇಳೆಗೆ ಸರಿಯಾಗಿ ಶ್ರೀರಾಮನ ಪಟ್ಟಾಭಿಷೇಕ ವಾರ್ತೆಯನ್ನು ಕೇಳಿ ಆನಂದ ತುಂದಿಲಳಾಗಿ ವಿಕಸಿತವಾದ ಕಣ್ಣುಗಳಿಂದ ತನ್ನ ಸಂತೋಷವನ್ನು ವ್ಯಕ್ತಪಡಿಸುತ್ತಿದ್ದ ಬಿಳುಪಾದ ರೇಷ್ಮೆಯ ಸೀರೆಯನ್ನುಟ್ಟಿದ್ದ ದಾಸಿಯೊಬ್ಬಳು ಹತ್ತಿರದಲ್ಲಿಯೇ ಇದ್ದುದನ್ನು ಕಂಡು ಮಂಥರೆಯು ಹೇಳಿದಳು. ಉತ್ತಮೇನಾಭಿಸಂಯುಕ್ತ ಹರ್ಷೇಣಾರ್ಥ ಪರಾಸತಿ ರಾಮಮಾತಾ ಧನಂ ಕಿನ್ನು ಜನೇಭ್ಯ ಸಂಪ್ರಯಚ್ಛತಿ ಅತಿಮಾತ್ರ ಪ್ರಹರ್ಷೋಯಂ ಕಿಂ ಜನಸ್ಯ ಚ ಶಂಸಮೇ ಕಾರಯಿಷ್ಯತಿ ಕಿಂ ವಾಪಿ ಸಂಪ್ರಹೃಷ್ಟೋ ಮಹೀಪತಿ. ಧಾತ್ರಿ, ಮಹಾನಂದದಿಂದ ಯುಕ್ತಳಾಗಿರುವ ಶ್ರೀರಾಮನ ತಾಯಿಯು ಉತ್ತರೋತ್ತರ ಅಭಿವೃದ್ಧಿಗಾಗಿ ಜನರಿಗೆ ಐಶ್ವರ್ಯವನ್ನೇನಾದರೂ ಹಂಚುತ್ತಿರುವಳೆ. ಅಯೋಧ್ಯ ಪಟ್ಟಣದ ಜನರಿಗೆ ಇಂದು ಅತ್ಯಧಿಕವಾದ ಸಂತೋಷ ಉಂಟಾಗಿದೆ. ಇದರ ಕಾರಣವೇನೆಂಬುದನ್ನು ತಿಳಿಸು. ದಶರಥ ಮಹಾರಾಜನು ಅತ್ಯಂತ ಪ್ರಹೃಷ್ಟನಾಗಿ ಪ್ರಜೆಗಳಿಗೆ ಸಂತೋಷದಾಯಕವಾದ ಯಾವುದಾದರೂ ಕಾರ್ಯವನ್ನು ಮಾಡುತ್ತಿರುವನೇ? ರಾಮಾಭಿಷೇಕದ ವಾರ್ತೆಯನ್ನು ಕೇಳಲು ದಾಸಿಯ ಹೃದಯವು ಸಂತೋಷಾಧಿಕ್ಯದಿಂದ ಬೆರೆದು ಹೋಯಿತು. ಅಂತಹ ಅನಿರ್ವಾಚ್ಯವಾದ ಸಂತೋಷದಿಂದ ಯುಕ್ತಳಾಗಿದ್ದ ಧಾತ್ರಿಯು ಶ್ರೀರಾಮನಿಗೆ ಪ್ರಾಪ್ತವಾಗಲಿರುವ ಪರಮೋತ್ಕೃಷ್ಟವಾದ ಶ್ರೇಯಸ್ಸಿನ ವಾರ್ತೆಯನ್ನು ಕುಬ್ಜೆಯಾದ ಮಂಥರೆಗೆ ವಿವರಿಸಿ ಹೇಳಿದಳು. ಶ್ವಃಪುಷ್ಯೇಣ ಜಿತಕ್ರೋಧಂ ಯೌವರಾಜ್ಯೇನ ರಾಘವಂ ರಾಜ ದಶರಥೋ ರಾಮಮಭಿಷೇಚಯಿತಾನಘಂ. ಮಂಥರೆ, ನಾಳೆ ಪುಷ್ಯ ನಕ್ಷತ್ರಯುಕ್ತವಾದ ಅಭಿಜಿನ್ ಮುಹೂರ್ತದಲ್ಲಿ ಜಿತಕ್ರೋಧನಾದ ಜಿತೇಂದ್ರಿಯನಾದ ಪಾಪರಹಿತನಾದ ತನ್ನ ಆಶ್ರಯ ಪಡೆದವರ ಪಾಪಗಳನ್ನು ಪರಿಹರಿಸಲು ಸಮರ್ಥನಾದ ರಘುಕುಲಾವತಂಸನಾದ ಶ್ರೀರಾಮನನ್ನು ದಶರಥ ರಾಜನು ಯೌವರಾಜ್ಯ ಪದವಿಯಲ್ಲಿ ಅಭಿಷೇಚಿಸಲಿದ್ದಾನೆ. ಧಾತ್ರಿಯ ಆ ಮಾತನ್ನು ಕೇಳಿದೊಡನೆಯೇ ಮಂಥರೆಗೆ ಆಗಬಾರದ್ದು ಆಗಿ ಹೋಯಿತೆಂಬುವಷ್ಟು ಸಂಕಟ ಉಂಟಾಯಿತು.
ರಾಮಾಭಿಷೇಕದ ವಿಷಯವಾಗಿ ಮುಂದೆ ಒಂದು ಮಾತನ್ನು ಕೇಳಲು ಕೂಡ ಅವಳಿಗೆ ಸಹನೆಗಿರಲಿಲ್ಲ. ಒಡನೆಯೇ ಧಾತ್ರಿಯ ಕಡೆಯಿಂದ ತನ್ನ ಮುಖವನ್ನು ತಿರುಗಿಸಿಕೊಂಡು ಅಲ್ಲಿ ಒಂದು ಕ್ಷಣವೂ ನಿಲ್ಲದೆ ಕೈಲಾಸ ಶಿಖರಾಕಾರದ ಪ್ರಾಸಾದದಿಂದ ಕೆಳಗಿಳಿದಳು. ಕೋಪದಿಂದ ಉರಿದು ಬೀಳುತ್ತಿದ್ದ ಪಾಪ ದೃಷ್ಟಿಯುಳ್ಳ ಮಂಥರೆಯು ಮಲಗಿ ನಿದ್ರಿಸುತ್ತಿದ್ದ ಕೈಕೇಯಿಯ ಬಳಿಗೆ ಹೋಗಿ ಅವಳನ್ನು ತನ್ನ ಕರ್ಕಶ ಧ್ವನಿಯಿಂದ ಕೂಗಿ ಎಬ್ಬಿಸಿ ಹೇಳಿದಳು, ಉತ್ತಿಷ್ಟ ಮೋಢೆ ಕಿಂ ಶೇಷೆ ಭಯಂ ತ್ವಾಂ ಅಭಿವರ್ತತೆ ಉಪಪ್ಲುತ ಮಘೌಘೇನ ಕಿಮಾತ್ಮಾನಂ ನ ಬುಧ್ಯಸೆ. ಮೂರ್ಖಳೆ, ಎದ್ದೇಳು, ಯಾಕಿನ್ನೂ ಮಲಗಿರುವೆ? ಭಯವು ನಿನ್ನನ್ನು ಸುತ್ತುವರಿದು ನಿಂತಿದೆ. ದುಃಖ ಸಮೂಹದಲ್ಲಿ, ದುಃಖ ಸಾಗರದಲ್ಲಿ ಮುಳುಗಿ ಹೋಗುತ್ತಿರುವೆ ಎಂಬುದನ್ನು ನೀನಿನ್ನೂ ಅರಿಯೆಯ? ಅನಿಷ್ಟೇ ಸುಭಗಾಕಾರೇ ಸೌಭಾಗ್ಯೇನ ವಿಕಥಸೆ ಚಲಂ ಹಿ ಸಭ ಸೌಭಾಗ್ಯಂ ನದ್ಯಾಸ್ರೋತ ಇವೋಷ್ಮಗೆ. ರಾಜನಿಗೆ ಇಷ್ಟವಾಗದವಳೆ, ಸೌಭಾಗ್ಯದ ಆಕಾರವನ್ನು ಮಾತ್ರವೇ ಹೊಂದಿರುವವಳೆ, ನೀನು ರಾಜನಿಗೆ ಇಷ್ಟಳಾಗದಿದ್ದರೂ, ಸೌಭಾಗ್ಯವತಿ ಅಲ್ಲದಿದ್ದರೂ ನೀನೇ ಮಹಾಸೌಭಾಗ್ಯವತಿ ಎಂದು ಪಟ್ಟದರಸಿಗೂ ಮಿಗಿಲಾದವಳೆಂದು ಜಂಬ ಕೊಚ್ಚಿಕೊಳ್ಳುವ ನದಿಯ ಪ್ರವಾಹವು ಬೇಸಿಗೆಯಲ್ಲಿ ಬತ್ತಿ ಹೋಗುವಂತೆ ನಿನ್ನ ಸೌಭಾಗ್ಯವು ಚಂಚಲವಾದುದು, ವಿನಾಶ ಹೊಂದುವ ಸ್ಥಿತಿಯಲ್ಲಿದೆ. ಕುಪಿತಳಾಗಿದ್ದ ಪಾಪೈಕ ದೃಷ್ಟಿಯುಳ್ಳ ಮಂಥರೆಯು ಕರ್ಣ ಕಠೋರವಾಗಿ ಹೀಗೆ ಹೇಳಲು ಕೈಕೇಯಿಯು ಬಹಳವಾಗಿ ವಿಷಾದಿಸಿದಳು. ಅಂತೆಯೇ ಕುಬ್ಜೆಯನ್ನು ಪ್ರಶ್ನಿಸಿದಳು, ಮಂಥರೆ, ಅಮಂಗಳದ ಪ್ರಸಂಗವೇನಾದರೂ ಸಂಭವಿಸಿರುವುದೇ? ನಮ್ಮ ಬಂಧುಗಳಿಗೇನಾದರೂ ಅನಾರೋಗ್ಯ ಉಂಟಾಗಿರುವುದೇ? ನೀನು ಅತ್ಯಂತ ದುಃಖಿತಳಾಗಿರುವುದನ್ನು, ವಿಷಣ್ಣ ವದನಳಾಗಿರುವುದನ್ನು ನಾನು ಕಾಣುತ್ತಿದ್ದೇನೆ. ಮಂಥರೆಯು ಕಠಿಣವಾದ ಮಾತುಗಳನ್ನಾಡಿದರು. ಕೈಕೇಯಿಯು ಸೌಜನ್ಯದಿಂದಲೇ ಮಾತನಾಡಿದಳು. ಮಧುರಾಕ್ಷರಯುಕ್ತವಾದ ಆ ಮಾತನ್ನು ಕೇಳಿ ಪ್ರೋತ್ಸಾಹಿತಳಾಗಿ ಮಾತನಾಡುವುದರಲ್ಲಿ ಚತುರೆಯಾದ ಮಂಥರೆಯು ಕುಪಿತಳಾಗಿಯೇ ಹೇಳಿದಳು. ಮಂಥರೆಯು ಕೈಕೇಯಿಯೊಡನೆ ಮಾತನಾಡುವಾಗ ಕೈಕೇಯಿಯ ದುರ್ದೈವವನ್ನು ನೆನೆದು ಬಹಳವಾಗಿ ವಿಷಾದಿಸುತ್ತಿರುವಂತೆಯೂ, ಕೈಕೇಯಿಗೆ ಹಿತೈಷಿಣಿ ಎಂದರೆ ಮಂಥರೆಯೊಬ್ಬಳೆ ಎಂಬ ಭಾವನೆಯುಂಟಾಗುವಂತೆಯೂ ಚಾತುರ್ಯದಿಂದ ಮಾತನಾಡುತ್ತಾ ಶ್ರೀರಾಮನ ವಿಷಯದಲ್ಲಿ ಕೈಕೇಯಿಗೆ ಭೇದ ಭಾವನೆಯುಂಟಾಗುವಂತೆ ಮಾಡಿದಳು. ಅಕ್ಷಯಂ ಸುಮಹದ್ದೇವಿ ಪ್ರವೃತ್ತಂ ತದ್ವಿನಾಶನಂ ರಾಮಂ ದಶರಥೋ ರಾಜ ಯೌವರಾಜ್ಯೇಭಿಷೇಕ್ಷತಿ. ದೇವಿ, ಕ್ಷಯವೇ ಇಲ್ಲದ, ಅಂದರೆ ಪ್ರತೀಕಾರ ಮಾಡಲು ಸಾಧ್ಯವಿಲ್ಲದ ವಿನಾಶವು ನಿನಗೆ ಪ್ರಾಪ್ತವಾಗಲಿದೆ. ಆ ಕಾರ್ಯವು ನಡೆದು ಹೋಯಿತೆಂದರೆ ನಿನ್ನ ವಿನಾಶವು ಖಂಡಿತ. ಆ ವಿನಾಶದಿಂದ ಉಳಿದುಕೊಳ್ಳುವ ಸಾಧ್ಯತೆಯೇ ಇಲ್ಲ. ಕ್ಷಯವೇ ಇಲ್ಲದ ವಿನಾಶವಿದು, ಅಪರಿಹಾರ್ಯವಾದುದು. ಅಂತಹ ನಿನ್ನ ಸರ್ವ ವಿನಾಶಕಾರಿಯಾದ ಕಾರ್ಯವು ಯಾವುದೆನ್ನುವೆಯಾ? ದಶರಥ ರಾಜನು ರಾಮನನ್ನು ಯುವರಾಜ ಪದವಿಯಲ್ಲಿ ಅಭಿಷೇಚಿಸಿಬಿಡುತ್ತಾನೆ. ಇದೇ ನಿನ್ನ ಸರ್ವ ವಿನಾಶಕವಾದ ಕಾರ್ಯ. ಸಾಸ್ಮ್ಯಗಾಧೆ ಭಯೇ ಮಗ್ನ ದುಃಖ ಶೋಕ ಸಮನ್ವಿತ ದಕ್ಷ್ಯಮಾನ ನಲೇ ನೇಮ ತದ್ಯುತಾರ್ಥಮಿಹಾಗತ. ರಾಮನಿಗೆ ನಾಳೆಯೇ ಪಟ್ಟಾಭಿಷೇಕವು ನಡೆಯಲಿದೆ ಎಂಬ ಘೋರ ವಾರ್ತೆಯನ್ನು ಕೇಳಿದಾಗಿನಿಂದ ಅಗಾಧವಾದ ಭಯವೆಂಬ ಸಮುದ್ರದಲ್ಲಿ ಮುಳುಗಿ ಹೋಗಿದ್ದೇನೆ. ದುಃಖ ಶೋಕಗಳಿಂದ ಪರಿತಪಿಸುತ್ತಿದ್ದೇನೆ. ರಾಮನಿಗೆ ಪಟ್ಟಾಭಿಷೇಕವಾಗುವುದು ಎಂಬ ಈ ಒಂದು ಮಾತು ಅಗ್ನಿಯಂತೆ ನನ್ನ ಹೃದಯದಲ್ಲಿ ಸೇರಿಕೊಂಡು ನನ್ನ ಅಂಗಾಂಗಗಳೆಲ್ಲವನ್ನು ಸುಟ್ಟು ಹಾಕುತ್ತಿದೆ. ಈ ಸಮಯದಲ್ಲಿ ಪ್ರಿಯ ಗೆಳತಿಯಾದ ನಿನ್ನ ಹಿತವನ್ನು ಹೇಗಾದರೂ ಸಾಧಿಸಿಯೇ ತೀರಬೇಕೆಂದು ನಿಶ್ಚಯಿಸಿ ನಿನ್ನಲ್ಲಿಗೆ ಅವಸರದಿಂದ ಬಂದಿರುತ್ತೇನೆ. ತವ ದುಃಖೇನ ಕೈಕೇಯಿ ಮಮ ದುಃಖಂ ಮಹದ್ಭವೇತ್ ತದ್ಮದ್ಭೌ ಮಮ ವೃದ್ಧಶ್ಚ ಭವೇದತ್ರ ನ ಸಂಶಯ. ಒಡತಿ, ನೀನು ದುಃಖಿತೆಯಾದರೆ ನನಗೂ ಬಹಳ ದುಃಖವಾಗುತ್ತದೆ. ನಿನ್ನ ಏಳಿಗೆಯಲ್ಲಿ ನನ್ನ ಏಳಿಗೆಯೂ ಆಗುತ್ತದೆ. ಈ ವಿಷಯದಲ್ಲಿ ಸಂಶಯವೇ ಇಲ್ಲ. ನರಾಧಿಪ ಕುಲೇ ಜಾತ ಮಹಿಷೀ ತ್ವಂ ಮಹೀಪತೆ ಉಗ್ರತ್ವಂ ರಾಜಧರ್ಮಾಣಂ ಕಥಂ ದೇವಿ ನ ಬುಧ್ಯಸೆ. ದೇವಿ, ನೀನು ರಾಜನ ವಂಶದಲ್ಲಿ ಹುಟ್ಟಿದವಳು, ಮಹಾರಾಜನ ಪತ್ನಿಯಾಗಿರತಕ್ಕವಳು. ಹೀಗಿರುವಾಗ ರಾಜಧರ್ಮಗಳಲ್ಲಿರುವ ಕ್ರೌರ್ಯವನ್ನು ನೀನೇಕೆ ತಿಳಿದುಕೊಂಡಿಲ್ಲ? ಧರ್ಮವಾದಿ ಶಠೋ ಭರ್ತ ಶ್ಲಕ್ಷ್ಣವಾದಿ ಚ ದಾರುಣಃ ಶುದ್ಧ ಭಾವೇನ ಜಾನೀಶೆ ತೇನೈ ವಮತಿ ಸಂಧಿತ. ನಿನ್ನ ಪತಿಯು ಯಾವಾಗಲೂ ಧರ್ಮಸಮ್ಮತವಾದ ಮಾತುಗಳನ್ನೇ ಆಡುತ್ತಿರುವನು.
ಆದರೆ ಮಹಾ ಮೋಸಗಾರನು. ನಂಬಿಸಿ ಮೋಸ ಮಾಡುವುದು ಹೇಗೆಂಬುದನ್ನೇ ಯೋಚಿಸುತ್ತಿರುತ್ತಾನೆ. ಸವಿಯಾದ ಮಧುರವಾದ ಸ್ಮಿತಪೂರ್ವಕವಾದ ಮಾತುಗಳನ್ನೇ ಆಡುತ್ತಾನೆ. ಆದರೆ ಹೃದಯದಲ್ಲಿ ಅವನು ಮಹಾ ಕ್ರೂರಿಯು. ಅವನಿಗೆ ಕರುಣೆ ಎಂಬುದೇ ಇಲ್ಲ. ಅಂತಹವನನ್ನು ನೀನು ಪರಿಶುದ್ಧನೆಂದು, ಪರಮ ಧಾರ್ಮಿಕನೆಂದು, ಕಲ್ಮಶ ಲೇಷವೂ ಇಲ್ಲದವನೆಂದು ತಿಳಿದುಕೊಂಡಿರುವೆ. ಅವನ ಸ್ವಭಾವದಿಂದ ನೀನು ವಂಚಿತಳಾಗಿರುವೆ. ರಾಜನು ನಿನ್ನ ಬಳಿಯಲ್ಲಿಯೇ ಹೆಚ್ಚು ಕಾಲ ಇರುತ್ತಾನೆ. ನಿನ್ನೊಡನಿರುವಾಗ ತನ್ನ ಕಾಮೇಚ್ಛೆಯ ಪೂರಣಕ್ಕಾಗಿ ನಿನ್ನ ಮನಸ್ಸನ್ನು ಉಲ್ಲಾಸಗೊಳಿಸಲು ಅರ್ಥರಹಿತವಾದ ಸರಸ ಸಲ್ಲಾಪಗಳನ್ನು ಮಾಡುತ್ತಿರುತ್ತಾನೆ. ನಿನ್ನನ್ನು ಕ್ಷಣ ಕ್ಷಣವೂ ಸವಿ ಮಾತುಗಳಿಂದ ಸಂತೈಸುತ್ತಾನೆ. ಆದರೆ ಅವನ ಹೃದಯವು ಮಾತ್ರ ಬೇರೆ ಯಾವುದನ್ನೋ ಯೋಚಿಸುತ್ತಿರುತ್ತದೆ. ನಿನ್ನಲ್ಲಿ ಅಷ್ಟೊಂದು ಅನುರಾಗವನ್ನು ತೋರುವ ಆ ನಿನ್ನ ಪತಿಯು ನಿನ್ನ ಸವತಿಯಾದ ಕೌಸಲ್ಯೆಯನ್ನು ಅರ್ಥರೂಪವಾದ ರಾಜ್ಯಶ್ರೀಗೆ ಭಾಗಿನಿಯನ್ನಾಗಿ ಯೋಚಿಸಲಿದ್ದಾನೆ. ಅಂದರೆ ಅವಳೀಗ ರಾಜಮಾತೆಯಾಗಲಿದ್ದಾಳೆ. ದುಷ್ಟಾತ್ಮನಾದ ಆ ರಾಜನು ನಿನ್ನ ಮಗನಾದ ಭರತನನ್ನು ಸೋದರಮಾವನ ಮನೆಗೆ ಕಳುಹಿಸಿ ನಿಷ್ಕಂಟಕವಾದ ಈ ರಾಜ್ಯದ ಪಟ್ಟಾಭಿಷೇಕವನ್ನು ನಾಳೆಯೇ ನೆರವೇರಿಸಲಿದ್ದಾನೆ. ಶತ್ರುಪತಿಪ್ರವಾದೇನ ಮಾತ್ರೇನ ಹಿತಕಾಮ್ಯಯ ಅಶೀವಿಷ ಇವಾಂಗೇನ ಬಾಲೆ ಪರಿಹೃತಸ್ತ್ವಯ. ರಾಜನು ಪತಿ ಎಂಬ ವ್ಯಾಜದಿಂದ ಇರುವ ನಿನ್ನ ಶತ್ರುವೇ ಆಗಿದ್ದಾನೆ. ಆದರೆ ಇಂತಹ ಶತ್ರುವನ್ನು, ವಂಚಕನನ್ನು, ಮುಗ್ಧೆಯಾದ ತಿಳುವಳಿಕೆ ಇಲ್ಲದ ನೀನು, ತಾಯಿಯಾದವಳು ಹಿತವನ್ನು ಬಯಸಿ ಹಾವಿನ ಮರಿಯನ್ನು ತೊಡೆಯ ಮೇಲಿಟ್ಟುಕೊಂಡು ಹಾಲೆರೆದು ಪೋಷಿಸುವಂತೆ ಆದರಿಸಿ ಉಪಚರಿಸಿ ಆಲಂಗಿಸಿಕೊಳ್ಳುತ್ತಿರುವೆ. ಯಥಾಹಿ ಕುರಿಯ ಚತುರ್ವ ಸರ್ಪೋವಾ ಪ್ರತ್ಯುಪೇಕ್ಷಿತಃ ರಾಜ್ಞಾ ದಶರಥೇನಾದ್ಯ ಸಪುತ್ರ ತ್ವಂ ತಥಾಕೃತ. ಶತ್ರುವನ್ನಾಗಲಿ ವಿಷ ಸರ್ಪವನ್ನಾಗಲಿ ಉಪೇಕ್ಷಿಸಿದರೆ ಯಾವ ಪರಿಣಾಮ ಉಂಟಾಗುವುದೋ ಅದೇ ಪರಿಣಾಮವು ಈಗ ನಿನಗುಂಟಾಗಿದೆ. ಶತ್ರುವನ್ನು ಉಪೇಕ್ಷಿಸಿದರೆ ಸಮಯವರಿತು ತನ್ನ ಸೇಡನ್ನು ತೀರಿಸಿಕೊಳ್ಳುತ್ತಾನೆ. ಸರ್ಪವನ್ನು ಉಪೇಕ್ಷಿಸಿದರೆ ಸಮಯವರಿತು ತನಗೆ ಹಾಲುಣಿಸಿದವಳನ್ನೇ ಕಚ್ಚಿಬಿಡುತ್ತದೆ. ಹಾಗೆಯೇ ಈ ಶತ್ರುರೂಪನಾಗಿರುವ ನಿನ್ನ ಪತಿಯು ಸ್ವಪುತ್ರಳಾದ ನಿನ್ನನ್ನು ಸಂಪೂರ್ಣವಾಗಿ ವಿನಾಶ ಮಾಡಲು ಹವಣಿಸಿದ್ದಾನೆ. ಶ್ರೀರಾಮನಿಗೆ ಪಟ್ಟಗಟ್ಟಲು ಹೊರಟಿರುವ ಪಾಪಿಷ್ಠನಾದ ತೋರಿಕೆಯ ಪ್ರೇಮಾದರಗಳನ್ನು ನಿನ್ನಲ್ಲಿ ತೋರಿಸುತ್ತಿರುವ ರಾಜನು ಸುಖೋಚಿತಳಾದ ನಿನ್ನನ್ನು ಪುತ್ರ ಸಮೇತವಾಗಿ ವಿನಾಶಗೊಳಿಸಿದ್ದಾನೆ. ನಿನ್ನನ್ನು ನಿನ್ನ ಮಗನನ್ನು ಕಡೆಗಾಣಿಸಿ ರಾಮನಿಗೆ ಪಟ್ಟಗಟ್ಟುವ ನಿಶ್ಚಯ ಮಾಡಿರುವುದರಿಂದ ನಿಮ್ಮನ್ನು ಅವನು ವಧಿಸಿದಂತೆಯೇ ಸರಿ. ಅಂದರೆ ರಾಮಾಭಿಷೇಕವಾದ ಬಳಿಕ ನೀನು ಬದುಕಿದ್ದರೂ ಸತ್ತಂತೆಯೇ. ವಿಸ್ಮಯ ದರ್ಶನಳೆ, ನಾನು ಎಷ್ಟು ಬಗೆಯಲ್ಲಿ ಹೇಳುತ್ತಿದ್ದರೂ ನಿನ್ನ ಮುಖದಲ್ಲಿ ಭಯವಾಗಲಿ ಕೋಪವಾಗಲಿ ಅಸೂಯೆಯಾಗಲಿ ಕಾಣುತ್ತಿಲ್ಲವಲ್ಲ. ನಾನು ಹೇಳುವುದಕ್ಕೆ ಆಶ್ಚರ್ಯಪಡುವಂತೆ ಕಾಣುತ್ತಿರುವೆ. ಹೀಗಿರುವುದು ನಿನಗೆ ಉಚಿತವಾಗಿ ಕಾಣುವುದಿಲ್ಲ. ಕಾರ್ಯ ಮಾಡಲೊಗೆದು ಸಕಾಲವಾಗಿದೆ. ಕಾಲವು ಮೀರಿ ಹೋಗಿಲ್ಲ. ಕ್ಷಿಪ್ರವಾಗಿ ನಿನ್ನ ಹಿತವನ್ನು ಸಾಧಿಸಿಕೊ. ಮಗನನ್ನು ನನ್ನನ್ನು ರಕ್ಷಿಸು, ನಿನ್ನನ್ನು ರಕ್ಷಿಸಿಕೊ. ಉದಾಸೀನ ಮಾಡಬೇಡ. ಮಂಥರೆಯು ಇಷ್ಟು ಪ್ರಚೋದನೆಯ ಮಾತುಗಳನ್ನಾಡಿದರು. ಕೈಕೇಯಿಯ ಮನಸ್ಸು ಸ್ವಲ್ಪವಾದರೂ ಉದ್ವೇಗಗೊಳ್ಳಲಿಲ್ಲ. ಮಂಥರೆಯು ಹೇಳಿದ ಮಾತುಗಳಲ್ಲಿ ಶ್ರೀರಾಮನಿಗೆ ಪಟ್ಟಾಭಿಷೇಕವಾಗುವುದು ಎಂಬುದನ್ನು ಗ್ರಹಿಸಿ ಹರ್ಷಪೂರ್ಣಳಾದ ಕೈಕೇಯಿಯು ಶರತ್ಕಾಲದ ಚಂದ್ರನ ಬೆಳದಿಂಗಳನಂತೆ ಪ್ರಫುಲ್ಲವಾದ ಮುಖಾರವಿಂದದಿಂದ ಕೂಡಿದವಳಾಗಿ ಹಾಸಿಗೆಯಿಂದ ಮೇಲೆದ್ದು ಕುಳಿತಳು. ಕೈಕೇಯಿಯು ರಾಮಾಭಿಷೇಕದ ವಿಷಯವನ್ನು ಕೇಳಿ ಪರಮ ಸಂತುಷ್ಟಳಾದಳು. ಅಂತೆಯೇ ದಶರಥನ ವಿಷಯದಲ್ಲಿ ಮಂಥರೆಯಾಡಿದ ನಿಷ್ಠುರದ ಮಾತುಗಳನ್ನು ಕೇಳಿ ವಿಸ್ಮಿತಳು ಆದಳು. ಆ ಸಮಯದಲ್ಲಿ ಅವಳಿಗೆ ರಾಮನಿಗೆ ಪಟ್ಟಾಭಿಷೇಕ ಮಾಡುವುದರ ಮೂಲಕ ರಾಜನು ತನಗೆ ವಿರುದ್ಧವಾದ ಕಾರ್ಯ ಮಾಡುತ್ತಿರುವನೆಂದು ಭಾಸವಾಗಲಿಲ್ಲ. ರಾಮಾಭಿಷೇಕದ ಸುವಾರ್ತೆಯನ್ನು ಹೇಳಿದುದಕ್ಕಾಗಿ ದಿವ್ಯವಾದ ಶುಭಾವಹವಾದ ಕಂಠಾಭರಣವನ್ನೇ ತೆಗೆದು ಮಂಥರೆಗೆ ಪಾರಿತೋಷಿಕವಾಗಿ ಕೊಟ್ಟಳು. ಸ್ತ್ರೀಯರಲ್ಲಿ ಶ್ರೇಷ್ಠಳಾದ ಕೈಕೇಯಿಯು ಮಂಥರೆಗೆ ಆಭರಣವನ್ನು ಕೊಟ್ಟು ಅಸಹನೆಯಿಂದಲೇ ಇದ್ದ ಅವಳನ್ನು ನೋಡಿ ಹೀಗೆ ಹೇಳಿದಳು. ಇದಂತು ಮಂಥರೆ ಮಹ್ಯಮಾಖ್ಯಾಸಿ ಪರಮಂ ಪ್ರಿಯಂ ಏತನ್ಮೇ ಪ್ರಿಯಮಾಖ್ಯಾತು ಕಿಂ ವಾ ಭೂಯಃ ಕರೋಮಿತೆ. ಮಂಥರೆ, ಶ್ರೀರಾಮನ ಪಟ್ಟಾಭಿಷೇಕವೆಂಬ ಪರಮ ಪ್ರಿಯವಾದ ಮಾತನ್ನು ನನಗೆ ನೀನೀಗ ಹೇಳಿರುವೆ. ಇಂತಹ ಪರಮ ಪ್ರಿಯವಾದ ಹೃದಯವಾದ ಸಂತೋಷಜನಕವಾದ ರಾಮ ಪಟ್ಟಾಭಿಷೇಕ ವಾರ್ತೆಯನ್ನು ಹೇಳಿರುವ ನಿನಗೆ
ನಾನೀಗ ಪಾರಿತೋಷಿಕವಾಗಿ ಕೊಟ್ಟಿರುವ ಆಭರಣವು ಏನೇನು ಸಾಲದು, ಮತ್ತೇನನ್ನು ಕೊಡಲಿ? ಅಥವಾ ಬೇರೆ ಯಾವ ಸಂತೋಷಜನಕವಾದ ಕಾರ್ಯವನ್ನು ಮಾಡಿಕೊಡಲಿ? ಹೇಳು ಮಂಥರೆ. ರಾಮೇವಾ ಭರತೇವಾಹಂ ವಿಶೇಷಂ ನೋಪಲಕ್ಷ್ಯತೆ, ತಸ್ಮಾತ್ ತುಷ್ಟಾಸ್ಮಿ ಯದ್ರಾಜ ರಾಮಂ ರಾಜ್ಯೇಭಿಷೇಕ್ಷತಿ. ಧಾತ್ರಿ, ರಾಮ ಭರತರಲ್ಲಿ ನನಗೆ ತಾರತಮ್ಯವೇ ಇಲ್ಲ. ಭರತನು ನನಗೆಷ್ಟು ಪ್ರಿಯನೋ ರಾಮನು ಅಷ್ಟೇ ಪ್ರಿಯನಾಗಿದ್ದಾನೆ. ಆದುದರಿಂದ ರಾಜನು ಶ್ರೀರಾಮನಿಗೆ ಪಟ್ಟಾಭಿಷೇಕ ಮಾಡಲು ನಿಶ್ಚಯಿಸಿರುವುದು ನನಗೆ ಹೆಚ್ಚು ಸಂತೋಷವಾಗಿದೆ. ನಮೇ ಪರಂ ಕಿಂಚಿದಿತಸ್ತ್ವಯ ಪುನಃ ಪ್ರಿಯಂ ಪ್ರಿಯಾರ್ಹೇ ಸುವಚಂ ವಚೋಮೃತಂ ತಥೋ ಹ್ಯವೋಚಸ್ತ್ವಮತಃ ಪ್ರಿಯೋತ್ತರಂ ವರಂ ಪರಂ ತೇ ಪ್ರದದಾಮಿ ತಂ ವೃಣು. ಮಂಥರೆಯೇ, ನೀನಿಂದು ಅಮೃತಧಾರೆಗೆ ಸಮಾನವಾದ ಅತ್ಯಂತ ಪ್ರಿಯವಾದ ವಾರ್ತೆಯನ್ನು ಹೇಳಿರುವೆ. ಇದಕ್ಕಿಂತಲೂ ಪ್ರಿಯವಾದ ವಾರ್ತೆಯೋ ನನಗೆ ಬೇರೆ ಯಾವುದೂ ಇಲ್ಲ. ನಿನಗೂ ಇದಕ್ಕಿಂತಲೂ ಪ್ರಿಯವಾದ ವಾರ್ತೆಯನ್ನು ಹೇಳುವ ಸಾಧ್ಯತೆಯೂ ಇಲ್ಲ. ಪ್ರಿಯ ವಾರ್ತೆಗಳಲ್ಲಿಯೇ ಸರ್ವಶ್ರೇಷ್ಠವಾದ ರಾಮಾಭಿಷೇಕ ವಾರ್ತೆಯನ್ನು ನೀನು ನನಗೆ ಹೇಳಿರುವೆ. ಇಂತಹ ಸುವಾರ್ತೆಯನ್ನು ಹೇಳಿರುವ ನಿನಗೆ ಯಾವ ಬಹುಮಾನವನ್ನು ಕೊಡಬೇಕೆಂಬುದೇ ನನಗೆ ತಿಳಿಯದಾಗಿದೆ. ಏಕೆಂದರೆ ಯಾವುದೇ ಅನರ್ಘ್ಯ ವಸ್ತುವು ಇಂತಹ ಶ್ರೇಷ್ಠವಾದ ಪ್ರಿಯವಾರ್ತೆಗೆ ಸಾಟಿಯಾದ ಬಹುಮಾನವಾಗುವುದಿಲ್ಲ. ಆದುದರಿಂದ ನಿನಗೆ ಬೇಕಾದ ವಸ್ತುವನ್ನು ನಿಸ್ಸಂಕೋಚವಾಗಿ ಕೇಳು. ನೀನು ಯಾವುದನ್ನು ಕೇಳಿದರೂ ಆ ವಸ್ತುವು ನನಗೆ ಅತ್ಯಂತ ಪ್ರಿಯವೇ ಆಗಿದ್ದರು ರಾಮಾಭಿಷೇಕ ವಾರ್ತೆ ಎಂಬ ಅಮೃತಧಾರೆಯನ್ನು ನನ್ನ ಕಿವಿಗಳಲ್ಲಿ ಸುರಿಸಿರುವ ನಿನಗೆ ಕೊಟ್ಟು ಬಿಡುತ್ತೇನೆ. ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಅಯೋಧ್ಯ ಕಾಂಡದಲ್ಲಿ 7ನೆಯ ಸರ್ಗವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.